ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಖರೀದಿಯ ಭರಾಟೆ ಬಲು ಜೋರಾಗಿದೆ. ಸದ್ಯ ನಾನು ಇವಾಗ KR ಮಾರ್ಕೆಟ್ ಹೊರಭಾಗದಲ್ಲಿದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಜನರಿಂದ ಈ ಒಂದು KR ಮಾರ್ಕೆಟ್ ತುಂಬಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಆದ ತಕ್ಷಣ ಬರುವಂತಹ ಶುಕ್ರವಾರ ಬರುವಂತಹ ಅತಿ ದೊಡ್ಡ ಹಬ್ಬ. ಹಿಂದೂಗಳಿಗೆ ಲಕ್ಷ್ಮೀ ಪೂಜೆ ಸಾಕಷ್ಟು ಮಹತ್ವವನ್ನ ಹೊಂದಿರುವಂತದ್ದು. ಹೀಗಾಗಿ ಈ ಒಂದು ಹಬ್ಬವನ್ನ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಜನರೆಲ್ಲರೂ ಕೂಡ ಬಂದು ಬೇಕಾದಂತಹ ವಸ್ತುಗಳ ಖರೀದಿಯಲ್ಲಿ ಬ್ಯುಸಿ ಆಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ವ್ಯಾಪಾರಸ್ಥರು ಕೂಡ ಅಷ್ಟೇ ಖುಷಿಯಾಗಿ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ಅಷ್ಟರ ಮಟ್ಟಿಗೆ ವ್ಯಾಪಾರ ಇರೋದಿಲ್ಲ. ಸೊ ಅದಾದ ನಂತರ ಬರುವಂತಹ ಹಬ್ಬದ ತಿಂಗಳು ಅಂತ ಹೇಳಿದ್ರೆ, ಹಬ್ಬದ ಮಾಸ ಅಂತ ಹೇಳಿದ್ರೆ ಅದು ಶ್ರಾವಣ ಮಾಸ. ಹೀಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಖರೀದಿಯ ಭರಾಟೆ ಜೊತೆಗೆ ವ್ಯಾಪಾರ ಎರಡೂ ಕೂಡ ಜೋರಾಗಿರುವಂತದ್ದು. ಪ್ರಮುಖವಾಗಿ ಸ್ವಲ್ಪ ಹೂವಿನ ರೇಟು ಕೂಡ ಏರಿಕೆನ ಕಂಡಿರುವಂತದ್ದು. ಮಲ್ಲಿಗೆ 600ರಿಂದ 1000 ರೂಪಾಯಿ ಕೆಜಿ ಇದೆ. ಅದ್ರ ಜೊತೆಗೆ ಕನಕಾಂಬರ 2,500ರಿಂದ 3,000 ಇದೆ. ಹಾರಗಳು 200 ರೂಪಾಯಿಂದ ಶುರುವಾಗಿ 1,000-2,000 ಕೂಡ ಇದೆ. ಚೆಂಡು ಹೂವು 300 ರೂಪಾಯಿ ಕೆಜಿ ಇದ್ರೆ, ಶಾವಂತಿಗೆ ಹೂವು 400 ರೂಪಾಯಿ ಕೆಜಿ ಇದೆ. ಈ ತರ ಎಲ್ಲ ಹೂಗಳ ಬೆಲೆ ಏರಿಕೆ ಆಗಿದ್ರು ಕೂಡ ಜನರು ಅಷ್ಟೇ ಖುಷಿಯಾಗಿ ಈ ಒಂದು ಹಬ್ಬದಲ್ಲಿ ಬ್ಯುಸಿ ಆಗಿರೋದನ್ನ ನೀವು ಗಮನಿಸ್ತಾ ಇರಬಹುದು. KR ಮಾರ್ಕೆಟ್ ಅಲ್ಲಿ ಜನರಿಂದ ತುಂಬಿರೋದ್ರಿಂದಾಗಿ ವಾಹನಗಳ ಸಂಚಾರಕ್ಕೂ ಸ್ವಲ್ಪ ಅಡೆತಡೆ ಉಂಟಾಗ್ತಿದೆ. ಸಿಕ್ಕಾಪಟ್ಟೆ ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿರೋದು. ಆದ್ರೂ ಕೂಡ ಎಷ್ಟೇ ರೇಟ್ ಆಗ್ಲಿ ಅಥವಾ ಎಷ್ಟೇ ತೊಂದರೆ ಆಗ್ಲಿ, ನಾವು ಹಬ್ಬವನ್ನ ಜೋರಾಗಿ ಮಾಡ್ಬೇಕು ಅಂತ ಹೇಳಿ ಜನರೆಲ್ಲರೂ ಕೂಡ ಖುಷಿಯಾಗಿ ವ್ಯಾಪಾರವನ್ನ ಮಾಡ್ತಾ ಇರುವಂತಹದ್ದು. ಹಾಗೆ ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ಅದರಲ್ಲೂ ಕೂಡ ಪ್ರಮುಖವಾಗಿ ಲಕ್ಷ್ಮೀ ಪೂಜೆ ಅಂತ ಹೇಳಿದ್ರೆ ಲಕ್ಷ್ಮಿಗೆ ಪ್ರಿಯವಾದಂತಹ ತಾವರೆ ಹೂವಿನ ಮಾರಾಟವೂ ಕೂಡ ಜೋರಾಗಿರುವಂತಹದ್ದು. ತಾವರೆ ಹೂವು ಒಂದಕ್ಕೆ 50ರಿಂದ 80 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇದೆ. ಇದ್ರ ಜೊತೆಗೆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಇರೋದ್ರಿಂದಾಗಿ ದೇವಸ್ಥಾನಗಳಿಗೂ ಕೂಡ ಸಾಕಷ್ಟು ಹೂಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ನನ್ ಜೊತೆ ಕೆಲವೊಂದಿಷ್ಟು ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಹೆಂಗಿದೆ ವ್ಯಾಪಾರ? ಮೇಡಮ್, ವ್ಯಾಪಾರ ಸ್ಟಾರ್ಟ್ ಆಗುವಾಗ ಎಲ್ಲ ಓಡಿಸ್ತಾ ಇದ್ದಾರೆ. ವ್ಯಾಪಾರ ಮಾಡಕ್ ಆಯ್ತಲ್ಲ, ತುಂಬಾ ಜನ ಜಾಸ್ತಿ ಇದ್ದಾರೆ ಈ ವರ್ಷ. ಆದ್ರೆ ವ್ಯಾಪಾರ ಇಲ್ಲ. ರೇಟ್ ಎಲ್ಲ ಹೇಗಿದೆ? ರೇಟ್ ಜಾಸ್ತಿ ಇದೆ. ವ್ಯಾಪಾರ ಮಾಡಕ್ ಬರೋವಾಗ ಎಲ್ಲ ಓಡಿಸ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಆಗ್ತಾ ಇಲ್ಲ. ಎಲ್ಲ ಮನೆ ಕಳ್ಸಿದೀವಿ ಹೂವ ಎಲ್ಲ. ನಾವು ಲೋಟಸ್ ಮಾರ್ತಾ ಇದೀವಿ. ಲೋಟಸ್ ಹಾರ ಮಾರ್ತೀವಿ. ಇವಾಗ ಬೆಲೆಗೆ ಒಂದು ಹೂವು 50 ರೂಪಾಯಿ ಐತೆ. ತಗೊಂಡು ಹೋಯ್ತಾ ಇದಾರೆ. ತಗೊಂಡು ಹೋಗೋವಾಗ ಈ ತರ ಮಾಡಿ ಎಲ್ಲ, ಯಾಕಂದ್ರೆ ಅವ್ರಿಗೂ ಟ್ರಾಫಿಕ್ ಜಾಸ್ತಿ ಆಗಿದೆ. ಅವ್ರ ಮೇಲೆ ನಾವೇನು ಹೇಳಂಗಿಲ್ಲ. ಸುಗುಣ ಅಂತ. ಚೆನ್ನಾಗಿದೆ ಮೇಡಮ್. ಜೋರಾಗಿ ಮಾಡ್ತೀರಾ ಲಕ್ಷ್ಮೀ ಪೂಜೆ? ಏನೋ ಸಾಧಾರಣವಾಗಿ ತಗೊಂಡ್ರಿ? ನಾವು ಮಾರಕ್ಕೂ ಬಂದಿದ್ವಿ, ತಗೊಂಡೋಗಿ ಬಂದಿದ್ವಿ. ಸೊ ನೀವು ಬೇರೆ ಕಡೆ ಹೋಗಿ ಮಾರಕ್ಕೆ? ರೋಸು ಏನೆಲ್ಲ ರೇಟ್ ಇದೆ? ಹೂವು ಜಾಸ್ತಿ ರೇಟಾ? ರೋಸ್ ಇದೆ, ಶಾವಂತಿಗೆ ಇದೆ, ಎಲ್ಲ ಚೆನ್ನಾಗಿದೆ. ರೇಟ್ ಹೇಗಿದೆ? ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ಸೊ ಇದನ್ನ ಗ್ರಾಹಕರು ಮತ್ತೆ ವ್ಯಾಪಾರಸ್ಥರು ಹೇಳ್ತಾ ಇರೋದು. ಇವಾಗ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಇಲ್ದಲೇ ಇರೋದ್ರಿಂದಾಗಿ ವ್ಯಾಪಾರಿಗಳನ್ನ ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ ಪೊಲೀಸರು ಕಳಿಸ್ತಾ ಇದಾರೆ ಅಂತ ಹೇಳಿ ವ್ಯಾಪಾರಸ್ಥರು ಕೂಡ ಸ್ವಲ್ಪ ಬೇಜಾರನ್ನ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೊ ಆದ್ರೆ ಹಬ್ಬ ಅಲ್ವಾ, ಹಬ್ಬದ ಖುಷಿ ಎಷ್ಟೇ ರೇಟ್ ಆದ್ರೂ ಕೂಡ ಮಾಡ್ಲೇಬೇಕು. ಹೀಗಾಗಿ ಜನರು ಕೂಡ ಅಷ್ಟೇ ಖುಷಿಯಾಗಿ ಹೂವು ಹಣ್ಣುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ತುಂಬಾ ಜೋರಿದೆ. ಹೇಗಿದೆ ಹಬ್ಬದ ತಯಾರಿ? ಹಬ್ಬ ತಯಾರಿ ಜೋರಿದೆ. ಕ್ರೌಡ್ ಜಾಸ್ತಿ ಇದೆ. ರೇಟ್ ಹೇಗಿದೆ? ರೇಟ್ ತುಂಬಾ ರೇಟ್ ಇದೆ. ಏನೆಲ್ಲ ತಗೊಂಡ್ರಿ? ನಾವು ಡೆಕೋರೇಷನ್ ತಗೊಂಡ್ವಿ. ಅದು ಮಲ್ಲಿಗೆ ಹಾರ ತಗೊಂಡ್ವಿ 1,000 ರೂಪಾಯಿ. ಒಂದು ದಿಂಡು ಬಂದು 200 ರೂಪಾಯಿ. ಇದು ಏನು ಕನಕಾಂಬರ ದಿಂಡು ಬಂದು ಒಂದು 5 ರೂಪಾಯಿ. ಎಲ್ಲ ತುಂಬಾ ರೇಟ್ ಇದೆ. ಹಬ್ಬದ ಖುಷಿನೆಲ್ಲ ರೇಟ್ ಕಡಿಮೆ ಮಾಡ್ತಾ ಇದೆಯಾ ಹೇಗೆ? ಇಲ್ಲ ಏನಿಲ್ಲ, ಖುಷಿ ಇದೆ. ಎಷ್ಟಾದ್ರೂ ಮಾಡ್ಲೇಬೇಕು ಹಬ್ಬ ಅಂತ. ಹೇಗೆ ನಿಮ್ಮಲ್ಲಿ ಲಕ್ಷ್ಮಿ ಕೂರಿಸ್ತೀರಾ? ಕೂರಿಸ್ತೀವಿ ಮೇಡಮ್. ಜೋರಾಗಿ ಕೂರಿಸ್ತೀರಾ? ಅಲ್ಲ, ಪರವಾಗಿಲ್ಲ. ನಾನು ಸುಧಾ. ಹೇಗೆ ಮೇಡಮ್, ಹೇಗಿದೆ ತಯಾರಿ? ತಯಾರಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಇವಾಗ ಹೂವ ಇರ್ಲಿಲ್ಲ ಮುಟ್ಟು ಮಲ್ಲಿಗೆ ಹೂವ, ಕನಕಾಂಬರ ತಿಂಡು ನೋಡೋಣ ಅಂತ ಬಂದಿದ್ದೀವಿ. ರೇಟ್ ಹೇಗಿದೆ? ರೇಟ್ ತುಂಬಾ ಕಾಸ್ಟ್ಲಿ ಇದೆ. 1,000 ರೂಪಾಯಿ ಐತೆ, 1,500. ತಾವ್ರೆ ಒಂದು 2,000 ರೂಪಾಯಿ ಹೇಳ್ತಾವ್ರೆ. ನಾವು ಕಡಿಮೆ ಬೆಲೆದೆ ತಗೊಂಡಿದೀವಿ ಸದ್ಯಕ್ಕೆ. ಹಬ್ಬ ಬಂದ್ರೆ ರೇಟ್ ಜಾಸ್ತಿ, ಮಿಕ್ಕಿ ದಿವಸ ಸ್ವಲ್ಪ ಕಡಿಮೆನೆ ಇರುತ್ತೆ. ಎಲ್ಲ ರೆಡಿ ಇದೆ. ಇವಾಗ ಕಟ್ಟಿರೋ ಹೂವು ತಗೊಂಡು ಹೋಗೋಣ ಅಂತ ಬಂದಿದೀವಿ. ನಿಮ್ಗೂ ಶುಭಾಶಯಗಳು. ನಾಗರತ್ನ ಅಂತ. ಹಬ್ಬ ತುಂಬಾ ವಿಜೃಂಭಣೆಯಿಂದ ಮತ್ತೆ ಎಲ್ಲರೂ ಸುಖ ಶಾಂತಿ ವರಮಹಾಲಕ್ಷ್ಮಿ ಎಲ್ಲರೂ ದೇವರು ಅನುಗ್ರಹ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಮಾರ್ಕೆಟ್ನಲ್ಲಿ ಪ್ರತಿ ವರ್ಷ ಎಲ್ಲ ಜನಗಳು ಬಂದು
ವಿವಿಧ ಬಣ್ಣದ ಹೂಗಳನ್ನು ಖರೀದಿಸಿ ಮತ್ತು ನಮ್ಮ ನಾಡಿಗೆ ಒಳ್ಳೇದಾಗಲಿ ಅಂತ ವರಮಹಾಲಕ್ಷ್ಮಿಯಲ್ಲಿ ಎಲ್ಲ ಜನರು ಬೇಡ್ಕೊಳ್ತಿದ್ದಾರೆ. ಹಾಗಾಗಿ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ರೇಟ್ ಹೇಗಿದೆ ಸರ್? ರೇಟು ಸ್ವಲ್ಪ ಲೇಟಾಗಿ ಬಂದರೆ ಕಡಿಮೆಗೆ ಸಿಗುತ್ತೆ, ಬೇಗ ಬಂದರೆ ಜಾಸ್ತಿ ಸಿಗುತ್ತೆ. ನೀವು ಯಾವಾಗ ಬಂದ್ರಿ? ನಾನು ಬಂದಿದ್ದು ಬೆಳಗಿನ ಜಾವ 7 ಗಂಟೆಗೆ ಬಂದೆ. ಯಾವಾಗಲೂ ಪ್ರತಿ ವರ್ಷ 5 ಗಂಟೆಗೆ ಬರ್ತಿದೆ. 5 ಗಂಟೆ ಬದಲು 7 ಗಂಟೆಗೆ ಬಂದರೆ ಸೂಕ್ತ ಅಂತ ನನ್ನ ಅನಿಸಿಕೆ. ರಾಜೇಶ್ ಗೌಡ ಅಂತ.